ಭಾರತವನ್ನು ಸಾರ್ವಭೌಮ ಸಾರ್ವಭೌಮ ಸಮಾಜವಾದಿ ಜಾತ್ಯತೀತ ಪ್ರಜಾಸತ್ತಾತ್ಮಕ ಗಣರಾಜ್ಯವನ್ನಾಗಿ ರೂಪಿಸುವುದಕ್ಕಾಗಿ ಭಾರತದ ಎಲ್ಲ ಪ್ರಜೆಗಳಿಗೆ ಸಾಮಾಜಿಕ ಆರ್ಥಿಕ ಮತ್ತು ರಾಜಕೀಯ ನ್ಯಾಯವನ್ನು ವಿಚಾರ ಅಭಿವ್ಯಕ್ತಿ ನಂಬಿಕೆ ಧರ್ಮ ಮತ್ತು ಉಪಾಸನೆಯ ಸ್ವಾತಂತ್ರ್ಯವನ್ನು ಸ್ಥಾನಮಾನ ಮತ್ತು ಅವಕಾಶಗಳ ಸಮಾನತೆಯನ್ನು ದೊರೆಯುವಂತೆ ಮಾಡುವುದಕ್ಕಾಗಿ ವ್ಯಕ್ತಿ ಗೌರವ ದೇಶದ ಏಕತೆ ಮತ್ತು ಸಮಗ್ರತೆಗಾಗಿ ಎಲ್ಲರಲ್ಲಿ ಭ್ರಾತೃತ್ವ ಭಾವನೆಯನ್ನು ಮೂಡಿಸುವುದಕ್ಕಾಗಿ ದೃಢ ಸಂಕಲ್ಪ ಮಾಡಿ ನಮ್ಮ ಸಂವಿಧಾನ ಸಭೆಯಲ್ಲಿ 1949ನೇ ಇಸವಿಯ ನವೆಂಬರ್ ತಿಂಗಳ 26ನೇ ದಿನದಂದು ಈ ಸಂವಿಧಾನವನ್ನು ನಮಗೆ ನಾವೇ ಅರ್ಪಿಸಿಕೊಂಡು ಅಂಗೀಕರಿಸಿ ಶಾಸನವಾಗಿ ವಿಧಿಸಿಕೊಂಡಿದ್ದೇವೆ. ನಾವು ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ 133ನೇ ಜನ್ಮದಿನೋತ್ಸವವನ್ನು ಆಚರಿಸಲಿಕ್ಕೆ ಇಲ್ಲಿ ಸೇರಿದ್ದೀವಿ. ಸೊ ಎಲ್ಲರಿಗೂ ವೇದಿಕೆಯಲ್ಲಿರತಕ್ಕಂಥ ಎಲ್ಲ ಗಣ್ಯರಿಗೂ ಮತ್ತು ನನ್ನ ಎಲ್ಲ ಬಂಧುಗಳಿಗೂ ಇವರಿನ ಎಲ್ಲ ಸಮಸ್ತ ಗ್ರಾಮಸ್ಥರಿಗೂ ಶುಭವನ್ನು ಕೋರುತ್ತಾ, ಇವತ್ತು ಅಂಬೇಡ್ಕರ್ ಅಂದರೆ ಕೇವಲ ವ್ಯಕ್ತಿ ಅಲ್ಲ, ಅಂಬೇಡ್ಕರ್ ಅಂದರೆ ಒಂದು ಶಕ್ತಿ, ಅಂಬೇಡ್ಕರ್ ಅಂದರೆ ಒಂದು ಚಿಂತನೆ, ಅಂಬೇಡ್ಕರ್ ಅಂದರೆ ಒಂದು ವಿಚಾರ, ಅಂಬೇಡ್ಕರ್ ಅಂದರೆ ಒಂದು ಅವರು ಸ್ಫೂರ್ತಿ. ಅಂಬೇಡ್ಕರ್ ಯಾವಾಗಲೂ ಹೇಳ್ತಾ ಇದ್ರು, ನನ್ನನ್ನ ನೀವು ಯಾವಾಗಲೂ ಕೇವಲ ಸುಧಾರಕ, ಸಮಾಜ ಸುಧಾರಕ ಅಂತ ಕರೀರಿ. ಅಂಬೇಡ್ಕರ್ ನಾನು ಕ್ರಾಂತಿಕಾರಿ. ಸುಧಾರಕ ಅಂದ್ರೆ ಏನು ಅರ್ಥ? ಸುಧಾರಕ ಅಂದ್ರೆ ಮನೆ ಕೆಟ್ಟೋಗಿದ್ರೆ ಅಥವಾ ಅದನ್ನ ದುರಸ್ತಿ ಮಾಡೋದು ಸುಧಾರಕ ಅಂದ್ರೆ ಸಮಾಜನ ಸ್ವಲ್ಪ ಆ ಕಡೆ ಈ ಕಡೆ ಎಲ್ಲ ಸರಿ ಮಾಡಿ ಅದನ್ನ ಸುಧಾರಣೆ ಮಾಡೋದು ಸುಧಾರಕ. ಬಟ್ ಅಂಬೇಡ್ಕರ್ ಕ್ರಾಂತಿ. ಈ ಸಮಾಜದಲ್ಲಿ ಜಾತಿ ಪದ್ಧತಿಯನ್ನ ಅನಿಷ್ಟ ನೀತಿಯನ್ನ ಕಿತ್ತೋಸುದು ನನ್ನ ಜನಗೋಸ್ಕರ ನಾನು ಏನಾದ್ರೂ ಮಾಡಬೇಕು ಅಂತ ಮುಂದೆ ಬಂದಂತಹ ವ್ಯಕ್ತಿ ಅಂತಂದ್ರೆ ಅಂಬೇಡ್ಕರ್. 1891 ಏಪ್ರಿಲ್ 14 ಒಂದು ಪುಟ್ಟ ಗ್ರಾಮದಲ್ಲಿ ಯಾವುದೇ ವ್ಯವಸ್ಥೆಯಿಂದಲೇ ಒಂದು ಇರ್ತಕ್ಕಂತಹ ಒಂದು ಕುಟುಂಬದಲ್ಲಿ ಹುಟ್ಟಿ ಯಾವ ವ್ಯಕ್ತಿ ಅವ್ರನ್ನ ಮುಟ್ಟಿಸ್ತಾ ಇರಲಿಲ್ಲ, ಅವರ ನ್ಯಾಯಯುತಕ್ಕೆ ಹಿಂದಿರುಗಿದಂತಹ ಜನ ಮತ್ತೆ ಇವತ್ತು ಯಾವ್ದಾದ್ರು ಒಂದು ಪವಿತ್ರ ಗ್ರಂಥ ಭಾರತದಲ್ಲಿ ಇದೆ ಅಂತಂದ್ರೆ ಅದು ಸಂವಿಧಾನ ಗ್ರಂಥ ಮಾತ್ರ. ಆ ಗ್ರಂಥನ ರಚಿಸಿ ಇವತ್ತು ಅವ್ರ ಮುಂದೆ ಯಾವಾಗ ತಲೆ ಕಟ್ಟಿಸಿ ಮುಖ್ಯಮಂತ್ರಿ ಯೋಚನೆ ಮಾಡಿದ ಜನರ ಮುಂದೆ ತಲೆ ಎತ್ತಿ ನಿಂತ ಏಕೈಕ ವ್ಯಕ್ತಿ ಅಂಬೇಡ್ಕರ್. ಇವತ್ತು ಅವರ ಜಯಂತಿಯನ್ನು ಆಚರಿಸಕ್ಕೆ ಪ್ರಪ್ರಥಮವಾಗಿ ಇಪ್ಪಾಡಿ ಗ್ರಾಮದಲ್ಲಿ ಭೀಮೋತ್ಸವ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿರುವುದು ನೀವೆಲ್ಲರೂ ಇಷ್ಟು ಉತ್ಸುಕತೆಯಿಂದ ಇಷ್ಟು ದೊಡ್ಡ ಸಂಖ್ಯೆಯಲ್ಲಿ ಆಗಮಿಸಿರೋದು ತುಂಬಾ ಅಂದ್ರೆ ನಮ್ಮ ಭಾರತ ಸಂವಿಧಾನಕ್ಕೆ ನೀವೆಲ್ಲರ ಇರುವಂತಹ ಗೌರವ ಮತ್ತು ನಮ್ಮ ಡಾಕ್ಟರ್ BR ಅಂಬೇಡ್ಕರ್ನಲ್ಲಿರುವಂತಹ ಅಪಾರವಾದ ಗೌರವವನ್ನು ನೀವೆಲ್ಲರಿಗೂ ತುಂಬಾ ಖುಷಿ ಆಗ್ತಾ ಇದೆ. ವೇದಿಕೆಯನ್ನು ನಡೆದಿರ್ತಕ್ಕಂಥ ಗಣ್ಯರು ಅವರ ಚರಿತ್ರೆಯನ್ನು ತುಂಬಾ ಹೇಳ್ತಾರೆ. ನಾನು ವಿಚಾರವನ್ನು ಹೇಳ್ತೀನಿ. ಸ್ವತಂತ್ರ ಬರುವ ಮುಂಚೆ ಒಬ್ಬ ಸಚಿವರಿಗೆ ನಮ್ಮ ಹೆಂಡತಿ ಅವ್ರ ಮಗು ಗರ್ಭಿಣಿ ಆದ್ರೆ ಒಂದು ಕನಸು ಕಾಣ್ತಿದ್ದಂತೆ. ಏನಂದ್ರೆ ನಿಮ್ಮ ಅಪ್ಪ ಇವತ್ತು ಇಲ್ಲಿ ಇಸ್ರೇಲ್ ಕೂತ್ಕೊಂಡು ಸಚಿವಾಲಯ ಮಗನೆ ನೀನು ಹುಟ್ಟಿದ ಮೇಲೆ ಅಟ್ಲೀಸ್ಟ್ ಒಂದು ಗುರುತಿಯನ್ನು ಕೂತ್ಕೊಂಡು ಸಚಿವಾಲಯ ನಾವು ಅಂತ ಅಂದ್ರೆ ಕುರಿಕಾಯ ಮತ್ತೆ ಯೋಚನೆ ಮಾಡ್ತಿರ್ತಾರೆ ಅಂತ ಅವ್ನು ಹೋಗುವಾಗ ಯೋಚನೆ ಮಾಡ್ತಿರ್ತಾರಂತೆ. ನಿಮ್ಮ ಅಪ್ಪ ಇವತ್ತು 100 ಕುರಿ ಕಾಯ್ತಿದ್ದಾರೆ, ಮುಂದೆ ನೀನು ಹುಟ್ಟಿದ ಮೇಲೆ ಅಟ್ಲೀಸ್ಟ್ ಒಂದು 200 ಕುರಿಕಾಯಿ ಮಗು ಅಂತ. ಹಾಗೆ ಸ್ವತಂತ್ರ ಬಂದ್ಮೇಲೆ ಸಂವಿಧಾನ ಆದ್ಮೇಲೆ ಅಂಬೇಡ್ಕರ್ ಯಾವ ಕನಸ್ಕೊಟ್ಟು ಅಂತ ಅದೇ ವ್ಯಕ್ತಿ ಯಾವ ರೀತಿ ಕನಸ್ಕೊಂತಾರೆ ಅಂದ್ರೆ ಇವತ್ತು ಕಸ ಬಿಟ್ಟವರು ಸಚಿವರು ಅಥವಾ ಕುರಿಕಾಯರು ಯಾವ ಇರುತ್ತೆ ಅವ್ರ ಮಗು ಏನಿದೆ ನನ್ನ ಯಾವ ಮುಂದೆ ಒಬ್ಬ IAS ಆಫೀಸರ್ ಆಗ್ತಾನೆ, ನನ್ನ ಮುಂದೆ ಒಬ್ಬ ಡಾಕ್ಟರ್ ಆಗ್ತಾನೆ, ನನ್ನ ಮುಂದೆ ಒಬ್ಬ MLA ಆಗ್ತಾನೆ, MP ಆಗ್ತಾನೆ ಅಂತ ಅವ್ರ ಕನಸು ಕಾಣುತ್ತೆ ಅಂದ್ರೆ ನಮಗೆ ಮಗು ಕನಸು ಕಾಣೋ ಅರ್ಹತೆ ಇರಲಿಲ್ಲ. ಆ ಕನಸು ಕಾಣೋ ಅರ್ಹತೆಯನ್ನು ಕೊಟ್ಟಿದ್ದು ನಮ್ಮ ಡಾಕ್ಟರ್ BR ಅಂಬೇಡ್ಕರ್ ಅವರು. ಸೊ ಅವರು ಈ ಸುಮಾರು ಅವರನ್ನು ಇಮ್ಯಾಜಿನ್ ಮಾಡ್ತಾರೆ. ಅವರು ವಿದೇಶದಲ್ಲಿ
ಯಾರು ಮಾಡಿದಂತ ಎರಡು PhD ಲಾಸ್ಟ್ ಎಕನಾಮಿಕ್ಸ್ ಇಂಡಿಯಾನಲ್ಲಿ ಮತ್ತು ಕೊಲಂಬಿಯಾ ಯೂನಿವರ್ಸಿಟಿನಲ್ಲಿ ಅವರ ಶಿಕ್ಷಣವನ್ನು ಪಡೆದು ವಿದೇಶದಲ್ಲಿ ಇರಬೇಕಿತ್ತು. ವಿದೇಶದಲ್ಲಿ ಇದ್ರೆ ತುಂಬಾ ಚೆನ್ನಾಗಿತ್ತು. ಬಟ್ ಆದ್ರೆ ನನ್ನ ಜನ ಇಲ್ಲಿ ಮಲಗಿದ್ದಾರೆ, ನನ್ನ ಜನ ಎದುರಿಸಬೇಕು, ಅವ್ರಿಗೋಸ್ಕರ ನಾನೇನು ಮಾಡಬೇಕು, ಅವ್ರಿಗೋಸ್ಕರ ನಾನು ದುಡಿಬೇಕು ಅಂತ ಅಲ್ಲಿಂದ ಬಂದು ವ್ಯಕ್ತಿ ಸುಮಾರು 3 ವರ್ಷ ಅಂದ್ರೆ ಆಲ್ಮೋಸ್ಟ್ ಸ್ವಾತಂತ್ರ್ಯ ಬಂದ್ಮೇಲೆ ಸುಮಾರು 3 ವರ್ಷಗಳ ಕಾಲ 7 ವರ್ಷ 11 ತಿಂಗಳು ಸತತವಾಗಿ ಬೇರೆ ಸಂವಿಧಾನವನ್ನ ಪಠಣ ಮಾಡಿ ನಮಗೆ ಒಂದು ಯಾರೂ ಮುಟ್ಟಲಾಗದಂತ ಒಂದು ಸಂವಿಧಾನವನ್ನ ರಚನೆ ಮಾಡಿಕೊಡ್ತಾರೆ. ಆ ಸಂವಿಧಾನ ಬೇರೆ ದೇಶದಲ್ಲಿ ಎಲ್ಲರಿಗೂ ಸಂವಿಧಾನ ಇದೆ. ಆದ್ರೆ ನಮ್ಮ ಭಾರತದ ಒಂದು ಸಂವಿಧಾನದ ಪ್ರಾಮುಖ್ಯತೆ ಏನಂದ್ರೆ ನಾನು ಗೌರವ ಡಿಗ್ನಿಟಿಯಿಂದ ನಾನು ಬದುಕೋದ್ರೆ ಗೌರವಯುತವಾಗಿ ಬದುಕಬೇಕು ಅಂತ ಒಂದು ಮಾಡ್ಕೊಟ್ಟಂತ ಸಂವಿಧಾನ ಅಂದ್ರೆ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಬರ್ಕೊಟ್ಟಿರುವಂತಹ ಸಂವಿಧಾನ. ಇವಾಗ ಇಷ್ಟು ಮತ್ತೆ ಹೆಣ್ಮಕ್ಳು ಕೂತಿದ್ದಾರೆ ಅಂತಂದ್ರೆ ಸಮಾನವಾಗಿ ಗಂಡಸರಿಗೆ ಸಮಾನವಾಗಿ ಹೆಣ್ಮಕ್ಳು ಕೂತಿದ್ದಾರೆ ಅನ್ನೋದಕ್ಕೆ ಕಾರಣ ಡಾಕ್ಟರ್ BR ಅಂಬೇಡ್ಕರ್ ಅವರು. ಇವತ್ತು RBI ಅಂದ್ರೆ ನಮ್ಮ ಜೋಡಲ್ಲಿ ನೋಟ್ಗಳು ಏನಾದ್ರು ಇದೆ ಅಂತಂದ್ರೆ ಅದರ ಹಿಂದಿನ ಒಂದು ಯಾವ್ದು ಮೈನ್ ಅಂತ ಹೇಳ್ತೀವಲ್ಲ ಅದು ಡಾಕ್ಟರ್ BR ಅಂಬೇಡ್ಕರ್ ಅವರು. ಸೊ ನನ್ನ ಜನರು ಮುಂದೆ ಬರಬೇಕು ಅಂತ ಈ ಎಲ್ಲಿಂದ ಜಾಗೃತಿ ಏನದು ಪ್ರವಹಿಸಬೇಕು ಅಂತ ತನ್ನ ಜನಕ್ಕೋಸ್ಕರ ತನ್ನ ಇಡೀ ಜೀವನವನ್ನು ಬದುಕಿದ್ದಾಗಂತೂ ಅವರನ್ನು ಗೌರವಿಸಲಿಲ್ಲ. ಬದುಕಿದ್ದಾಗಂತೂ ಅವರು ಬರೀ ತನ್ನ ಹಿಂಸೆಗಳನ್ನ ಅವಮಾನಗಳನ್ನ ಕೈ ಬದುಕಿದಂತ ಆ ಬದುಕಿಗೆ ಆ ಕೆಂಪು ಸೂರ್ಯ ತರ ಉದಯಿಸಿದಂತಹ ಒಂದು ಸೂರ್ಯ ಅಂತಂದ್ರೆ ಇಲ್ಲಿವರೆಗೂ ನಾವು ಸುಮಾರು ರಾಜ್ಯಗಳು ನೋಡಿದ್ದೀವಿ. ಯಾವ ರಾಜ್ಯದ ಹೆಸರು ನೆನಪಿಟ್ಕೊಂಡಿಲ್ಲ. ಸುಮಾರು ಸ್ವಾತಂತ್ರ್ಯ ಹೆಸರುಗಳು ಬಂದು ಹೋಗಿದ್ದಾರೆ 100 ವರ್ಷದಿಂದ. ಬಟ್ ಯಾವ ಕಂಡುಕೊಂಡಲ್ಲ. ಆದ್ರೆ ಈ ಮನುಷ್ಯ ಜಾತಿ ಎಲ್ಲಿವರೆಗೂ ಇರುತ್ತೋ, ಈ ಮನುಷ್ಯನ ಎಲ್ಲಿವರೆಗೂ ಹುಟ್ಟಿ ಲಾಸ್ಟ್ ಕಡೆ ಮನುಷ್ಯನ ಜನ್ಮ ಎಲ್ಲಿವರೆಗೂ ಇರುತ್ತೆ ಅಲ್ಲಿವರೆಗೂ ನೆನೆಸ್ಕೊಳ್ಬೇಕಾದಂತ ಏಕೈಕ ವ್ಯಕ್ತಿ ಅಂತಂದ್ರೆ ಅದು ಡಾಕ್ಟರ್ BR ಅಂಬೇಡ್ಕರ್ ಅವರು. ವಿಶ್ವಕನ್ನಡದೆಲ್ಲ ಮಾತಾಡ್ತೀನಿ ಆರಾಧ್ಯ ದೇವದೈವ ಸಿದ್ಧಗಂಗೆಯಿಂದ ಡಾಕ್ಟರ್ ಶಿವಕುಮಾರ್ ಮಾಸ್ಟರ್ಗಳನ್ನು ರೆಮ್ಮನದಲ್ಲಿ ಸ್ಮರಿಸಿಕೊಂಡು ಡಾಕ್ಟರ್ BR ಅಂಬೇಡ್ಕರ್ ಅವರ 143ನೇ ಜನ್ಮದಿನೋತ್ಸವ ಕಾರ್ಯಕ್ರಮದಲ್ಲಿ ಆಸೀನರಾಗಿರುವಂತಹ ಆತ್ಮೀಯರಾದಂತಹ ವಿಶ್ವನಾಥ್ ಹಾಗೂ ವೇದಿಕೆ ಮೇಲೆ ಎಲ್ಲ ಗಣ್ಯಮಾನ್ಯರೇ ಪಾಡಿ ಸಾಮರ್ಥ್ಯರೇ ಎಲ್ಲರಿಗೂ ನಮಸ್ಕಾರ ಮಾಡ್ತೀವಿ. ಇಲ್ಲಿಯವರೆಗೂ ರಾಜ ವೆಂಕಟಪ್ಪ ಅವರು ಇರ್ಬೋದು, ಡಾಕ್ಟರ್ ಮಹೇಂದ್ರ ಅವರು ಇರ್ಬೋದು, ನಮ್ಮ ಲೋಕರಾಜರು ಸಂಕ್ಷಿಪ್ತವಾಗಿ ಮಾತನಾಡಿದ್ದಾರೆ. ಎಲ್ಲರೂ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಹೋರಾಟದ ಬದುಕನ್ನ, ಜೀವನದ ವಿವಿಧ ಬದುಕುಗಳನ್ನ ನಿಮ್ಮೆಲ್ಲರೂ ತಿಳಿಸಿದ್ದಾರೆ. ನಾನಾದರೂ ಏನು ಅನ್ಕೊಂಡಿದ್ದೇನಪ್ಪ ಅಂತಂದ್ರೆ ನಮಗೆ ದಿಕ್ಸೂಚಿಯನ್ನು ಹೇಗೆ ಹೇಳಬೇಕು ಅಂತ ನಾನು ಯೋಚನೆ ಮಾಡ್ತಾ ಇದ್ದೇನೆ. ಬಹಳ ಜನ ನಮ್ಮಲ್ಲಿ ಏನಾಗೋಗ್ತಾ ಇದ್ದಾರಪ್ಪ ಅಂತಂದ್ರೆ 4 ಥರದ ವ್ಯಕ್ತಿಗಳನ್ನ ನಮ್ಮ ಸಮಾಜದಲ್ಲಿ ನೋಡ್ತೇವೆ. ನಾನು ಬಡತನದಲ್ಲೇ ಹುಟ್ಟಿರೋ ನಿಲ್ಸಂದ್ರೆ ನನ್ನ ಹುಟ್ಟೋರು 4 ಥರದ ವ್ಯಕ್ತಿಗಳಿರ್ತಾರಂತೆ. ಮೊದಲ ವ್ಯಕ್ತಿಗಳು ಯಾರಪ್ಪ ಅಂತಂದ್ರೆ, ಅಯ್ಯೋ ನನ್ನ ಕಾಲ ಇತ್ತು 4 ಆಣಿ ತಗೊಂಡೋಗ್ಬಿಟ್ಟಿದ್ರೆ 2 ಲೀಟರ್ ಡೀಸೆಲ್ ಕೊಡ್ತಾ ಇದ್ರು, 5 kg ಅಕ್ಕಿ ಕೊಡ್ತಾ ಇದ್ರು. ಅಂದ್ರೆ ಅವರನ್ನ ಎಕ್ಸ್ಪೈರಿ ಡೇಟ್ ಅವರು ಅಂತ ಕರಿತೀನಿ ನಾನು. ಇವತ್ತಿನ ಕಾಲದಲ್ಲಿ ಅವ್ರು ಬದುಕಲಿಕ್ಕೆ ಯೋಗ್ಯತೆ ಇಲ್ಲ. ಆ ಕಾಲ ಚೆನ್ನಾಗಿತ್ತು, ಆ ಕಾಲ ಚೆನ್ನಾಗಿತ್ತು, ಆ ಕಾಲ ಚೆನ್ನಾಗಿತ್ತು ಅಂದ್ರೆ ಈ ಕಾಲದಲ್ಲಿ ಹಾಕಿರ್ಬೇಕು ಅವರು. ಇನ್ನ 2ನೇ ವರ್ಗದವರು ಇದ್ದಾರೆ, ಈ ಗಾಡ್ ಫಾದರ್ಗಳು ನಂಬ್ಕೊಂಡು ಬದುಕುವಂಥವ್ರು. ತನಗೆ ತಲುಪೋರು ಇರೋಲ್ಲ ಅವ್ರಿಗೆ. ದೇವರು ನಮ್ಮವನ್ನ ಆಗಲಿ ಎಣ್ಣೆ ನನ್ನ ತಮ್ಮ IAS ಆಫೀಸರಾಗಲಿ ನಾನು ಯಾರು ಅಂತ ತೋರಿಸಿ ಮುಂಚೆ ಏನು ಸಿಗ್ಲಿಕ್ಕೆ ಆಗ್ತಾ ಇಲ್ಲ ಜೀವನದಲ್ಲಿ. ಬರೀ ಗಾಡ್ ಫಾದರ್ಗಳು ನಂಬ್ಕೊಂಡು ಬದುಕ್ತಾರೆ. ಅಂಥವ್ರು ಸೆಕೆಂಡ್ ಬೇಸ್ ಬಾಡಿಗಳು ಅಂತ. ಇಲ್ಲ ಒಂದು 3ನೇ ವರ್ಗ ಆಗುತ್ತೆ. ಈ ಜ್ಯೋತಿಷ್ಯಗಳ ಬಳಿ ಹೋಗ್ಬಿಟ್ಟು ನನಗೆ ನಮ್ಮ ಗುರುಗಳು ಹೇಳಿದ್ದಾರೆ, ಮುಂದಿನ ತಿಂಗಳು ನವಗ್ರಹದಲ್ಲಿ ಎಲ್ಲ ಗ್ರಹಗಳು ಚೇಂಜ್ ಆಗ್ತವಂತೆ, ಅವತ್ತಿಂದ ನೋಡು ಇವನೇ ಬರ್ಕೊಳ್ಳಿಕ್ಕೆ ಇನ್ಯಾವ ವರ್ಗಗಳು ಬರೀತಾರೆ. ಆದ್ರೆ 4ನೇ ವರ್ಗ ಹೋಗಿದ್ದೆ ಅಂತ ಅದು ಅದ್ಭುತವಾದ ವರ್ಗ. ತನಗೆ ತಾನೇ ರೋಲ್ ಮಾಡಲ್ಲ, ಯಾರನ್ನೂ ರೋಲ್ ಮಾಡಲ್ಲ ಇಟ್ಕೊಳ್ಳಲ್ಲ ಅವರು. ಎಂತಂದ್ರೆ ಜೀವನದಲ್ಲಿ ನಾನು ಯಾರೋ ಒಬ್ಬ ರಾಜಕಾರಣಿ ರೋಲ್ ಮಾಡಲ್ಲ ಆಗ್ತಾನೆ, ಇನ್ನೊಬ್ಬ ಸಿನಿಮಾ ನಟ ರೋಲ್ ಮಾಡಲ್ಲ ಆಗ್ತಾನೆ, ಇನ್ಯಾರೋ ನಮ್ಮ ಪಕ್ಕದ ಮನೆಯಲ್ಲಿ ರೋಲ್ ಮಾಡಲ್ಲ ಆಗ್ತಾನೆ ಅಂತಂದ್ರೆ ಅವನಷ್ಟು ಶತಮುಕ್ತಿ ಜಗತ್ತಿನಲ್ಲಿ ಯಾರು ಇಲ್ಲ. ತನಗೆ ತಾನೇ ರೋಲ್ ಮಾಡಲ್ಲ ಇಟ್ಕೊಂಡು ತನ್ನ ಬದುಕನ್ನು ಯಾರು ಕಟ್ಕೊಳ್ತಾನಲ್ಲ ಅವನು ಮಾತ್ರ ಜೀವನದಲ್ಲಿ ಸಕ್ಸಸ್ ಕಾಣ್ತಾನೆ, ಇನ್ಯಾರು ಸಕ್ಸಸ್ ಕಾಣಲ್ಲ. ಒಂದು ಸಣ್ಣ ಕಥೆಯನ್ನು ನಾನು ನಿಮ್ಗೆ ಹೇಳಲಿಕ್ಕೆ ಕೊಡ್ತೀನಿ. ನಾವೆಲ್ಲ ಡಿಗ್ರಿ ಕಾಲೇಜ್ಗೆ ಹೋಗ್ಬೇಕಾದ್ರೆ ಕುಣಿಗಲ್ಗೆ ಹೋಗ್ಬೇಕಾಗಿತ್ತು. ಬೆಳಿಗ್ಗೆ 8 ಗಂಟೆ ಕಾಲೇಜ್, ಕಲಾ ವಿದ್ಯಾರ್ಥಿಗಳಿಗೆಲ್ಲ 8 ಗಂಟೆ ಕಾಲೇಜ್ ಓಪನ್ ಆಗ್ತಿತ್ತು. ಈಗ ಅಂದ್ರೆ BSc ಮಧ್ಯಾಹ್ನ 1 ಗಂಟೆ ಕೊಡೋರು. ಸ್ವಲ್ಪ ಅವರೆಲ್ಲ ಮ್ಯಾಥಮೆಟಿಕ್ಸ್ ಕೆಮಿಸ್ಟ್ರಿ ಓದ್ಬೇಕು, ಅವ್ರು ಆರಾಮಾಗಿ ಬರಲಿ ಅಂತ
ನಾವು ಹಾಸ್ಟೆಲ್ವರೆಗೆಲ್ಲ 8 ಗಂಟೆ ಈಗೆಲ್ಲ ಚೇಂಜ್ ಆಗಿರ್ಬೋದು. ನಾನು ತುಮಕೂರು ಗೌರ್ಮೆಂಟ್ ಕಾಲೇಜ್ನಲ್ಲಿ ಓದಿದ್ದು, ನಮ್ಮ ಸೀನಾ ನೋಡ್ತಾವನು. ನಮ್ಮ ಮುಂಚೆಯವ್ರು ತುಮಕೂರು ಗೌರ್ಮೆಂಟ್ ಕಾಲೇಜ್ನಲ್ಲಿ ಓದಿದ್ದು, ಅದ್ಯಾಕೆ ಕುಳಿಗಳು ಅಂತ ಹೇಳ್ಕೊಂಡು ಜನರಲ್ ಆಗಿ ಹೇಳುವಂಥದ್ದು ನಿಮಗೆ. 8 ಗಂಟೆಗೆ ನಾವು ಕಾಲೇಜಿಗೆ ಹೋಗ್ಬೇಕಾಗಿತ್ತು ಅಂತಂದ್ರೆ ಬೆಳಿಗ್ಗೆ ಫಸ್ಟ್ ಬಸ್ 6 ಗಂಟೆಗೆ ಹತ್ತಬೇಕಾಗಿತ್ತು. ಹೆಚ್ಚು ಕಮ್ಮಿ 10 ಬಸ್ ಹೋಗ್ತಾ ಇದ್ರು ಡಿಗ್ರಿ ಕಾಲೇಜ್ ಹೋಗೋ ಸ್ಟೂಡೆಂಟ್ಗಳೆಲ್ಲ. ನಾನು 6 ಗಂಟೆಗೆ ಹೋಗ್ಬೇಕು ಅಂತಂದ್ರೆ ನಾನು ಕನಿಷ್ಠ 5:05 ಹೇಳಬೇಕಾಯ್ತಿದ್ದು. ಮಕ್ಕಿ ತಗೊಂಡು ನಮ್ಮವ್ವ ಏನಾದ್ರು ರೊಟ್ಟಿನೋ ಪಟ್ಟಿನೋ ಮಾಡ್ಕೊತಿದ್ರೆ ಕಟ್ಕೊಂಡು ಅಥವಾ ತಿನ್ಕೊಂಡು ಹೋಗ್ಬೇಕಾಗುತ್ತೆ. ಬದುಕನ್ನು ಸ್ವಲ್ಪ ನಾವು ಸಣ್ಣ ಒಂದು ರಿವೈಂಡ್ ಮಾಡ್ಕೊಳ್ಳೋಣ. ಲೈಫ್ ನಲ್ಲಿ ನಮ್ಮವರ ಪರಿಶ್ರಮಗಳು, ನಮ್ಮವರ ತ್ಯಾಗವನ್ನು ಅರ್ಥ ಮಾಡ್ಕೊಂಡಾಗ ಮಾತ್ರ ನಮ್ಮ ಬದುಕು ಹೇಗಿದೆ ಅಂತ ನಾವು ಅರ್ಥ ಮಾಡ್ಕೊಳ್ಬಹುದು. ನಾವು ಬಾಬಾ ಸಾಹೇಬ್ ಅಂಬೇಡ್ಕರ್ ಅವ್ರ ಬಗ್ಗೆ ನಂತರ ಹೋಗ್ತೀವಿ. ನಮ್ಮವ್ವ ನಾನು 5 ಗಂಟೆಗೆ ಹೋಗ್ಬೇಕು ಅಂತ ಅಂದ್ರೆ ನಮ್ಮವ್ವ 4 ಗಂಟೆಗೆ ಹೋಗ್ತಿರ್ಲಿಲ್ಲ. ನನ್ನ ಮಗ ಹಚ್ಕೊಂಡು ಹೋಗ್ಬಾರ್ದು ಅಂತ ಏಕಮೇವ ಸಂಕಲ್ಪದಿಂದ ಎದ್ದು 4 ಗಂಟೆಗೆ ಎದ್ದು ಬಾಕ್ಲ ನೀರು ಹಾಕಿ ಕೊಟ್ಟಲಿರೋ ದನಗಳ ಆಚೆ ಕಟ್ಟಿ ಸಗಣಿ ಬಲ್ದೆಲ್ಲ ಒಂದ್ ಕಡೆ ಮಂಗ್ರಿಲಿಟ್ಟು ನಾನು ಹೋಗೋ 5:05 ವೇಳೆ ಕಾಲೇ ನಮ್ಮವ್ವ ಏನೋ ಒಂದು ರೊಟ್ಟಿನೋ ಪಟ್ಟಿನೋ ಮಾಡಿ ಇಟ್ಟಿರೋದು. 6 ಗಂಟೆ ಬೆಳಕರಕ್ಕೆ ಆ ಸಗಣಿ ಬಲ್ದಿಕ್ಕಿರೋದನ್ನೆಲ್ಲ ತಗೊಂಡೋಗಿ ಸಿಕ್ಕೆಗುಂಡಿಗೆ ಹಾಕ್ಬಿಟ್ಟು 7 ಗಂಟೆ ಅಷ್ಟೊತ್ತು ಗಂಡ ಹೇಳ್ತಾನೆ ಅನ್ಕೊಂಡು ಅವನು ಒಂದು ನೀರಿಗೆ ಕಾಯ್ತಿಸಿ ಏನ್ಕೆಲ್ಲ 8 ಗಂಟೆಗೆ ಹಾರು ಹೊಡ್ಕೊಂಡು ಹೋಗ್ಬೇಕು ಎಲ್ಲ ಕಳಿಸಿ. ಅವ್ನು ಹಾರು ಹೊಡ್ಕೊಂಡು ಹೋಗ್ತಿದ್ದಂಗೆ ಅವನು ಒಂದು ರೊಟ್ಟಿನೋ ಮಧ್ಯಾಹ್ನ ಮಾಡ್ಕೊಂಡು 10 ಗಂಟೆಗೆ ತಗೊಂಡೋಗಿ ಅವನು ಕೊಟ್ಟು ನಮ್ಮವ್ವ 10 ಗಂಟೆಗೆ ಮೇಲೆ ಬಂದು ಮಕ್ಕ ತಗೊಂಡು ಅಲ್ಲೊಂದು ಫೋಟೋ ಗೀಟೋ ಒಂದು ಕಡ್ಡಿನೋ ಕಟ್ಟಿರೋದು ಅವ್ಳ ನಂಬಿಕೆ. ಅದು ಏನಕ್ಕೆ ಅಂತಂದ್ರೆ ನಾನು ಯಾರ ನಂಬಿಕೆನೋ ಅಲ್ಲ ಗಳಿಯೋದಿಲ್ಲ. ಜಗತ್ತಿನಲ್ಲಿ ನಂಬಿಕೆ ಅನ್ನೋದು ನಿಂತಿರೋದು ತಂದೆ ತಾಯಿಯ ಸ್ಥಾನಮಾನಗಳ ಮೇಲೆ. ಆ ಫೋಟೋ ಒಂದು ಕಡ್ಡಿನ ಹಚ್ಚಿ ಆ ಊಟ ಮಾಡ್ತಾ ಇದ್ದು. ಬೆಳಿಗ್ಗೆ ಕೆಟ್ಟಿ ತಿಂತಿರ್ಲಿಲ್ಲ ಅವಳು. 12 ಗಂಟೆಗೆ ಊಟ ಮಾಡ್ತಾ ಇದ್ದು. ಏನ್ ಊಟ ಮಾಡ್ತಾ ಇದ್ದು ಅಂದ್ರೆ ರಾತ್ರಿ ಉಳಿದು ಚಲ್ಲನ ಪಂಗಲನ ಮಧ್ಯಾಹ್ನ 12 ಗಂಟೆಗೆ ಊಟ. ಅಂಬೇಡ್ಕರ್ ಅವರ ಕೀರ್ತಿ ಉಳಿಯಲಿ, ಈ ವಿಶ್ವದಾತನು ಇಂದು ಹರಸಲಿ. ದಲಿತ ಭವನ ಎಲ್ಲಿ ಬಂತು? ನೀವ್ ಯಾಕೆ ದಲಿತರು ದಲಿತರು ಅಂತ ಅಂದ್ಬಿಟ್ಟು ಪ್ರತಿ ವರ್ಷ ಉಚ್ಚಾರಣೆ ಮಾಡ್ತೀರಾ? ಉಚ್ಚಾರಣೆ ಬದಲಾಕಿ. ಈಗ ಏನು ಸರ್ಕಾರ ಒಂದು ಏನು ಮೀಸಲಾತಿ ಕೊಟ್ಟಿದೆ. ಮೀಸಲಾತಿ ನಿಮ್ಮೊಬ್ಬರಿಗೆ ಕೊಟ್ಟಿಲ್ಲ, ನಾವು ಕೂಡ ನಮ್ಮ ಮಕ್ಕಳು ಕೊಟ್ಟಿದೆ. ಆರ್ಥಿಕವಾಗಿ ಯಾರು ಇದ್ದಿಲ್ಲವ್ರೆ ಅವ್ರಿಗೆ ನಾವು ಮೀಸಲಾತಿ ಕೊಟ್ಟವ್ರೆ. ಯಾಕೆಂದ್ರೆ ಒಂದೇ ಒಂದು ಸರ್ಕಾರದ ಉದ್ದೇಶ ಆ ಮೀಸಲಾತಿಯಿಂದ ಆ ಮಕ್ಕಳು ಕೂಡ ಎಲ್ಲ ಶ್ರೀಮಂತ ಮಕ್ಕಳಿಗೆ ಮತ್ತೆ
ಮತ್ತೆ ಏನು ಒಂದು ಶ್ರೀಮಂತಿಕೆ ಇದೆ ಅವರ ಲೆವೆಲ್ ಬರಬೇಕು, ಅವ್ರ ಜೊತೆ ಅವ್ರು ಓದ್ಬೇಕು, ಅವ್ರು ಕೈಕೋಟಿ ಮಾಡಬೇಕು ಅಂತ ಉದ್ದೇಶನೇ ಮೀಸಲಾತಿ. ಇದರಿಂದ ಈ ಜಾತಿಯಿಂದ ಯಾರು ಮಾಡಿಲ್ಲ. ಇವರು ಕೂಡ ದಯವಿಟ್ಟು ಹೇಳ್ತೀನಿ, ಮುಂದೆ ನಡುವೆ ಜಾತಿಯನ್ನು ಸದಾಕಿ ನಾವೆಲ್ಲ ಪ್ರೀತಿ ವಿಶ್ವಾಸದಿಂದ ಸಹೋದರಕ್ಕೆ ಭಾವನ, ಸಹೋದರಿಯಂತೆ ಭಾವನ ಅಂತ ಅಂದ್ಬಿಟ್ಟು ಹೇಳ್ತಾ ಈ ಜನ್ಮ ದಿನಾಚರಣೆ ಆಚರಣೆ ಮಾಡತಕ್ಕಂಥ ಎಲ್ಲ ಆಯೋಜಕರಿಗೆ, ಸಂಘಟಕರಿಗೆ ನಾನು ಮತ್ತೊಮ್ಮೆ ಉತ್ಪೂರ್ವವಾದ ಸ್ವಾಗತವನ್ನು ಅಭಿನಂದನೆಯನ್ನು ತಿಳಿಸ್ತಾ, ಈಗ ಊರು ಉದ್ಧಾರ ಆಗ್ಬೇಕಂದ್ರೆ ನಾವೆಲ್ಲ ವಿದ್ಯಾವಂತರಾಗಬೇಕು. ವಿದ್ಯಾವಂತರಾಗಬೇಕಂದ್ರೆ ನೀವು ಜಾತಿಯಿಂದ ವಿದ್ಯಾವಂತರಾಗಲ್ಲ, ಶ್ರೀಮಂತ ಮಗ ಓದಕ್ಕಾಗಲ್ಲ. ಯಾಕೆಂದ್ರೆ ಅವ್ನ ಸೌಲಭ್ಯ ಜಾಸ್ತಿ ಇರ್ತದೆ. ಅದೇ ನಮ್ಮ ದೀನದಲಿತರು, ನಮ್ಮ ಏನು ಮಧ್ಯಮ ವರ್ಗದವರು, ರೈತರ ಮಕ್ಕಳು ಇವತ್ತು ಒಳ್ಳೊಳ್ಳೆ IAS ಆಫೀಸರಾಗಿದ್ದಾರೆ. ಬೇರೆ ಬೇರೆ ಯಾವ ಸರ್ಕಾರಿ ಹುದ್ದೆಯಲ್ಲಿ ಒಳ್ಳೆ ಪೋಸ್ಟಲ್ಲಿದ್ದಾರೆ. ಈಗ ನೀವು ಹೋಗ್ಬಿಟ್ಟು ಒಳ್ಳೆ IAS ಆಫೀಸರ್ ಆಗಿ ಅಂತಂದ್ರೆ ನಿಮ್ ಕೈಗಾರ ಸುಮಾರು ಕೆಲಸ ಮಾಡ್ತಾರೆ. ಕೇಳೋದನ್ನ ಅರ್ಥ ಮಾಡ್ಕೊಳ್ಳಲ್ಲ. ನಾವು ದಲಿತರು ಅಂತ ಯಾರು ನಾವು ಹಿಂದಿರ್ತೀವ, ಏನು ಖಂಡಿತ ಇಲ್ಲ. ನಮ್ಮ ತುಮಕೂರಲ್ಲೂ ಕೂಡ ಮೊನ್ನೆ ಇದ್ರು DC ಅವರು ಕೂಡ ಆ ಜಾತಿಯೇ ಹೇಳಲ್ಲ, ಅಲ್ಲಿಂದ ಬಂದವರು. ಅವ್ರಿಗೆಲ್ಲ ಗೌರವ ಕೊಡ್ಲಿಲ್ವಾ? ಕೊಟ್ಟ ನೀವು ನಮ್ಮ ಮನಸ್ಸಿನ ತಗ್ಲಾಕ್ಬೇಕು ಅಂತ ಅಂದ್ಬಿಟ್ಟು ಹೇಳ್ತೆ. ಈ ಜನ್ಮದಿನ ಆಚರಣೆ ಮಾಡ್ಬೇಕಂತಂದ್ರೆ ನಾವೆಲ್ಲ ಏನೋ ಒಂದು ಸಮಾನತೆಗೆ, ಪ್ರೀತಿಗೆ, ವಿಶ್ವಾಸಕ್ಕೆ ಬೆಲೆ ಕೊಟ್ಟು ಮಾಡಬೇಕು. ಪ್ರಸ್ತುತವಾಗಿ ನಮ್ಮ ಇಪ್ಪಾಡಿಗಳಿಗೆ ನಮ್ಮ ರಾಜಣ್ಣವರು ಆಯೋಜನೆ ಮಾಡಿದ್ದಾರೆ. ನಮ್ಮ ಸ್ನೇಹಿತರವರು, ನಾವು ಅವರೆಲ್ಲ ಒಟ್ಟಿಗೆ ಓದೋರು, ಇದೇ ಇಪ್ಪಾಡಿ ಸ್ಕೂಲ್ ಓದೋರು, ಅವರ ವಿದ್ಯಾವಂತ ಆಗಿರ್ತಾನೆ ಅವ್ರಿಗೆ ಅರಿವು ಮೂಡಿತು. ಏನ್ ಮಾಡ್ಬೇಕು, ನಮ್ಮ ಡಾಕ್ಟರ್ ಸಂವಿಧಾನ ಶಿಲ್ಪಿ ಡಾಕ್ಟರ್ ಅಂಬೇಡ್ಕರ್ನ ಪೂಜಿಸಬೇಕು, ಗೌರವಿಸಬೇಕು, ಅವ್ರಿಗೆ ಅಭಿನಂದನೆ ಕೊಡ್ಬೇಕು ಅಂತ ಅಂದ್ಬಿಟ್ಟು ಅವ್ರಿಗೆ ಒಂದು ತಿಳುವಳಿಕೆ ಬಂದಿದೆ. ಯಾವ್ದಿಂದ? ಶಿಕ್ಷಣದಿಂದ. ನಮ್ಮ ಸ್ವಾಮಿಜಿಯವರು ತುಂಬಾ ಚೆನ್ನಾಗಿ ಹೇಳಿದ್ರು, ಶಿಕ್ಷಣವೇ ಮೊದಲಿಗೆ ನಮ್ಮ ಬಡತನಕ್ಕೆ ಒಂದು ವಿರೋಧ. ಬಡತನ ಓಡಿಸ್ಬೇಕಂದ್ರೆ ಶಿಕ್ಷಣ ಬೇಕು, ಅದು ಬಿಟ್ಟು ನೀವು ಶ್ರೀಮಂತಿಗೆ ಅಲ್ಲ. ಬಡತನ ಓಡಿಸ್ಬೇಕಂದ್ರೆ ನಾವು ಶಿಕ್ಷಣ ಬೇಕು. ಆ ಶಿಕ್ಷಣ ನಿಮ್ಮೆಲ್ಲ ಮಕ್ಕಳಿಗೆ ಕೊಡೋಣ ಅಂತ ಅಂದ್ಬಿಟ್ಟು ಈ ಸಂದರ್ಭದಲ್ಲಿ ಹೇಳ್ತಾ, ಇದೇ ರೀತಿ ಆಚರಣೆ ಎಲ್ಲ ಪ್ರತಿ ನಮ್ಮ ಈ ಭಾರತದಲ್ಲಿ ಎಲ್ಲ ಮೂಲೆ ಕೂಡ ನಮ್ಮ ಅಂಬೇಡ್ಕರ್ ಜಯಂತಿ ಮಾಡ್ತಾ ಇದ್ದಾರೆ. ಅಂಬೇಡ್ಕರ್ ಜಯಂತಿ, ಜವಾಹರ್ಲಾಲ್ ನೆಹರು, ಬಾಬಾ ಜಗಜೀವನ್ ಅವರು ಇವೆಲ್ಲ ಒಂದು ಸಮಾನ ತಂದಿತ್ತು. ಕಾನೂನು ಮಂತ್ರಿ ಆಗಿದ್ದವರು, ಪ್ರಪ್ರಥಮವಾಗಿ ನಮ್ಮ ಭಾರತಕ್ಕೆ ಕಾನೂನು ಮಂತ್ರಿ ಆಗಿದ್ದವರು, ಅಂದ್ರೆ ಅವರ ಬುದ್ಧಿವಂತಿಕೆ ಹೆಚ್ಚಿರಬೇಕು. ಡಾಕ್ಟರ್ ಅಂಬೇಡ್ಕರ್ ಅವರು 36 ಡಿಗ್ರಿ ತಗೊಂಡಿರುತ್ತೆ, 36 ಪದವಿ ಮತ್ತು ಡಿಪ್ಲೊಮಾ ಸೇರಿ 36 ಪದವಿ ತಗೊಂಡ್ರು. ಈಗ ನಾವು 1-2 ತಗೊಂಡ್ಬಿಟ್ರೆ ಆಗ ಕೆಲಸ ಇರ್ತದೆ. ಇದೇ ವ್ಯತ್ಯಾಸ. ನಮಗೂ ಅಂಬೇಡ್ಕರ್ ವ್ಯತ್ಯಾಸ ಇದೆ. ಅವ್ರ ತಿಳುವಳಿಕೆ ಇದ್ರು, ಆ ತಿಳುವಳಿಕೆ 4 ಜನಕ್ಕೆ ಜನಾಂದೋಲನ ಮಾಡಬೇಕು, 4 ಜನಕ್ಕೆ ಅದು ಸಮಾಜಕ್ಕೆ ಉದ್ಧಾರ ಆಗುತ್ತದೆ, ಸಂವಿಧಾನ ಮಾಡಬೇಕು ಅಂತ ಅಂದ್ಬಿಟ್ಟು ಅವರು ಅವರ 36 ಡಿಗ್ರಿ ಪದವಿ ತಗೊಂಡವರು. ಎಂತ ಸಿಂಪಲ್ ಮನುಷ್ಯ, ಸರಳ ಮನುಷ್ಯ, ಬುದ್ಧಿಜೀವಿ. ಮತ್ತೆ ಅವ್ರ ಹತ್ರ 50,000 ಬುಕ್ಸ್ ಇದ್ರು ಗ್ರಂಥಾಲಯ, 50,000 ಬುಕ್ಕು. ನಾವು 1 ಬುಕ್, 2 ಬುಕ್, 3 ಬುಕ್ ಓದೋದಕ್ಕಾಗ್ತದೆ. 50,000 ಬುಕ್ ಓದಿದ್ರೆ ಅವ್ರ ಎಂತ ಬುದ್ಧಿಜೀವಿ. ಆಮೇಲೆ ಅವರು ಬರ್ತಂತ ಸಂವಿಧಾನ ಖಂಡಿತ ಯಾರು ಚೇಂಜ್ ಮಾಡಕ್ಕಲ್ಲ. ಯಾಕೆಂದ್ರೆ ಚೇಂಜ್ ಮಾಡೋದು ಬುದ್ಧಿನೇ ಇಲ್ಲ. ಬುದ್ಧಿನೇ ಇಲ್ಲ ಅಂದ್ರೆ ಚೇಂಜ್ ಮಾಡ್ತಾರೆ, ಚೇಂಜ್ ಮಾಡೇ ಆಗಲ್ಲ. ಅದನ್ನ ದಯವಿಟ್ಟು ಸವಾಲು ಪಟ್ಟಿರ್ಕೋಬಾರ್ದು. ಅವ್ರನ್ನ ಯಾವ ಸಂವಿಧಾನ ಬರ್ತಿರ್ತಕ್ಕಂಥ ಆ ವ್ಯಕ್ತಿನ, ಆ ಸಂವಿಧಾನಕ್ಕೆ ನಾವು ಬೆಲೆ ಕೊಡೋಣ, ಗೌರವಿಸೋಣ ಅಂತ ಅಂದ್ಬಿಟ್ಟು ಹೇಳ್ತಾ, ಈ ಶುಭ ಸಮಾರಂಭದಲ್ಲಿ ತಮ್ಮೆಲ್ಲರಿಗೂ ಒಳ್ಳೆಯದಾಗಲಿ ಅಂತ ಅಂದ್ಬಿಟ್ಟು ಹಾರೈಸ್ತಾ, ಸ್ವಾಮೀಜಿಯವರ ಭಾಗವಹಿಸಿ ಮತ್ತೊಮ್ಮೆ ನಾನು ಪ್ರಣಾಮ ತಿಳಿಸ್ತಾ ನನ್ನ ಮಾತು ಮುಗಿಸ್ತೀನಿ. ಜೈ ಜೈ ಕರ್ನಾಟಕ, ಜೈ ಅಂಬೇಡ್ಕರ್. ಶಿಕ್ಷಣ ಪ್ರಮುಖವಾದದ್ದು. ಅವ್ರು ಗೊತ್ತಿದ್ದವ್ರಿಗೆ ಶಿಕ್ಷಣ ಸಿಕ್ಕಿದ್ರೆ ಮಾತ್ರನೇ ನಮ್ಮ ಜನ ಮೇಲೆ ಬರೋದು, ಉದ್ಧಾರ ಆಗೋದು ಅಂತ. ಆ ನಿಟ್ಟಿನಲ್ಲಿ ಆ ದಾರಿಯಲ್ಲೇ ನಾವು ಬಂದವರು. ನಾನೊಂದು ಹಾಸ್ಪಿಟಲ್ಗೆ ಹೋಗಿದ್ದೆ. ನಾನು ನನ್ನ ಕಣ್ಮುಂದೆ ಇದ್ರು ಅವರು ನಾನು ಮಾತಾಡ್ಲಿಕ್ಕೆ ನನಗೊಂದು ಅರ್ಧ ಗಂಟೆ ಆಯ್ತು. ಅದರ ಸುತ್ತ ಸ್ಟೂಡೆಂಟ್ಸ್ಗಳಿದ್ರು, ಮೆಡಿಕಲ್ ಸ್ಟೂಡೆಂಟ್ಸ್. ಆವಾಗ ಅವ್ರು ನೋಡ್ತಾ ಇದ್ದೆ ನಾನು ಸುಮಾರು ಹೊತ್ತು. ಅವರಷ್ಟು ಬ್ಯುಸಿಯಾಗಿದ್ರು. ಬಂದವರೆಲ್ಲ ನಮಸ್ಕಾರ ಸರ್ ಅಂತಿದ್ರು, ಹಿಂಗೆ ನಿಲ್ತಾ ಇದ್ರು. ಭೇಟಿ ಆಗಕ್ಕೆ ತುಂಬಾ ಜನ ಕಾಯ್ತಾ ಇದ್ರು. ನನಗೆ ಸರಳಿ ಯಾವ ಬರುತ್ತೆ ಅಂತ ಕಾಯ್ತಾ ಇದ್ದೆ. ಆ ಡಾಕ್ಟರ್ ಯಾರು ಅಂದ್ರೆ ಡಾಕ್ಟರ್ ಮಹೇಂದ್ರ, ನಮ್ಮ ಮಹೇಂದ್ರ ಡಾಕ್ಟರ್. ಅವರು ಅಲ್ಲಿ ನೋಡಿದಾಗ ತುಂಬಾ ಖುಷಿ ಆಯ್ತು. ಅದು ಎಷ್ಟು ಖುಷಿ ಅಂದ್ರೆ ಹೇಳಿ ಸಾಧ್ಯ ಇಲ್ಲ. ಅವ್ರ ಹತ್ರ ಯಾವ ಎಕ್ಸ್ಪ್ರೆಸ್ ಮಾಡ್ತಾ ಇದೆ. ಅವರು ಯಾವುದು ಸರ್ ಶಿಕ್ಷಣ ಇದ್ರೆ ಮಾತ್ರನೇ ಆ ಮಟ್ಟಕ್ಕೆ ಹೋಗೋದು. ನನ್ನ ತಂದೆ ಸೊಸೈಟಿಯಲ್ಲಿ ಮೂಟೆ ಓಡ್ತಾ ಇದ್ರು. ಅವರು ಕಷ್ಟಪಟ್ಟು ಹೋಗಿ ಬ್ಯಾಂಕ್ನಲ್ಲಿ ಉದ್ಯೋಗಿ ಆದ್ರು. ಕೊನೆಗೆ ಉನ್ನತವಾದಂತ ಹುದ್ದೆಗೆ ಹೋದ್ರು. ನಮಗೂ ಒಂದು ಒಳ್ಳೆ ಶಿಕ್ಷಣ ಸಿಕ್ತು. ಇವಾಗ ನಾವು ರಿಟರ್ನ್ ಏನಾದ್ರೂ ಕೊಡ್ಬೇಕಲ್ಲ. ನಾನು ಬ್ಯಾಂಕಲ್ಲಿ ಉದ್ಯೋಗಿ, ಮಡಿಲು ಸಂಸ್ಥೆ. ನಾವು ಶಿಕ್ಷಣ ಕೊಡೋ ನಿಟ್ಟಿನಲ್ಲಿ ಮಾಡಿರ್ತಕ್ಕಂಥದ್ದು ಮಡಿಲು ಸಂಸ್ಥೆ. ಆದ್ರೆ ನಾವು ವೃತ್ತಿಯಲ್ಲಿ ಬ್ಯಾಂಕ್ ಉದ್ಯೋಗಿ. ಯಾಕಂದ್ರೆ ನಾವು ಅರ್ಥ ಮಾಡಿದ್ರೆ ಸಮಾಜ ಕೊಡೋಕೆ ಸಾಧ್ಯ.
ಏನಿಲ್ಲದೆ ಸೆಕ್ರೆಟರಿ ಪ್ರೆಸಿಡೆಂಟ್ ಹೋದ್ರೆ ಇಲ್ಲ ಸರಿ ಇಲ್ಲ, ನಾನು ಅಧ್ಯಕ್ಷ ಅಲ್ಲ, ನೀನು ಉದ್ಯೋಗ ನೀನೇನು ಅರ್ಥ ಮಾಡ್ತಾ ಇದೀಯಾ, ಸೊಸೈಟಿಗೆ ಏನ್ ಕೊಡ್ತಾ ಇದೀಯಾ, ಅದಕ್ಕೆ ನಾನು ಅರ್ನಿಂಗ್ ಇದೆ, ಅದರಿಂದ ಸೊಸೈಟಿಗೆ ನಾವೇನಾದ್ರು ಮಾಡ್ತಾ ಇದ್ದೀವಿ. ಶಿಕ್ಷಣ ಒಂದೇ ನಮ್ಮನ್ನ ಕಾಪಾಡೋದು, ಬೇರೆ ಯಾವುದೂ ಅಲ್ಲ. ಉದಾಹರಣೆಗೆ ನಮ್ಮ ಕಣ್ಮುಂದೆ ಇರೋದು, ನಾನು ಅವ್ರನ್ನ ಹೇಳ್ತಾ ಇದ್ದೀನಿ, ನನ್ನ ಕಣ್ಮುಂದೆ ನಾನು ನೋಡಿ ಮಹೇಂದ್ರ ಡಾಕ್ಟರ್ಗಳನ್ನ ಅವ್ರು ಅದಕ್ಕೆ ಶಿಕ್ಷಣ ಮುಂದೆ ಅದಕ್ಕೆ ಮಕ್ಕಳಿಗೆ ನಾನು ಹೇಳಿದ್ರು, ಬಹುತೇಕ ಮಕ್ಕಳು ಇಲ್ಲಿ ತುಂಬಾ ಚೆನ್ನಾಗಿ ಆಡಲ್ಲ ಹೇಳಿದ್ರು, ಇದೆಲ್ಲ ಕಾರ್ಯಕ್ರಮಗಳು ಕೊಟ್ಟರು. ನಾನು ಸ್ವಲ್ಪ ತಡವಾಗಿ ಬಂದೆ, ಯಾಕಂದ್ರೆ ಮೋದಿ ಸಾಹೇಬರು ಬರ್ತಾ ಇರೋದ್ರಿಂದ ನಮಗೆ ರಸ್ತೆ ಸ್ವಲ್ಪ ಓಡಾಡಲಿಕ್ಕೆ ಆಗ್ತಾ ಇದೆ. ಮೈಸೂರಲ್ಲಿ ಒಂದು ಕಾರ್ಯಕ್ರಮ ಇದೆ, ಹಾಗಾಗಿ ನೀವು ಬೇರೆ ಬೇರೆ ರಸ್ತೆಯಲ್ಲಿ ಬರಲಿಕ್ಕೆ ನನಗೆ ಸ್ವಲ್ಪ ತೊಂದರೆ. ಅದು ಬಿಟ್ಟು ಒಂದು ಒಳ್ಳೆ ಕಾರ್ಯಕ್ರಮ, ನಿಜವಾಗ್ಲೂ ಖುಷಿ ಆಯಿತು. ಎಲ್ಲರೂ ಕೂಡ ಹಾಗೆ ಕೂತ್ಕೊಂಡು ಈ ಕಾರ್ಯಕ್ರಮ ಅಟೆಂಡ್ ಮಾಡಿದ್ದೀವಿ. ಎಲ್ಲರಿಗೂ ಧನ್ಯವಾದ.